ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ನಟ ದರ್ಶನ್ ಅವರನ್ನ ಭೇಟಿ ಮಾಡಿರುವ ಗೆಳತಿ ನಟಿ ರಕ್ಷಿತಾ ಪ್ರೇಮ್ ಅವರು ಇದೀಗ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿದೆ ಸುದ್ದಿ, ಸಂಪೂರ್ಣವಾಗಿ ನೋಡೋಣ ಬನ್ನಿ. ಜೈಲಿನಲ್ಲಿ ಸುಮಾರು 1 ಗಂಟೆಗಳ ಕಾಲ ದರ್ಶನ್ ಭೇಟಿಯಾದ ನಂತರ ವಿಜಯಲಕ್ಷ್ಮಿ ಹಾಗೂ ನಟಿ ರಕ್ಷಿತಾ ಜೈಲಿನಿಂದ ಒಟ್ಟಿಗೆ ಹೊರಬಂದರು. ಈ ವೇಳೆ ಪ್ರತಿಕ್ರಿಯೆ ಪಡೆಯಲು ಮುಂದಾದ ಮಾಧ್ಯಮಗಳಿಗೆ ಯಾವುದೇ ಹೇಳಿಕೆ ನೀಡದೆ ಅಲ್ಲಿಂದ ನಿರ್ಗಮಿಸಿದರು. ಇದರ ಬೆನ್ನಲ್ಲೇ ಇದೀಗ ರಕ್ಷಿತಾ ಪ್ರೇಮ್ ಅವರ ಹಳೆಯ ವಿಡಿಯೋವೊಂದು ವೈರಲ್ ಆಗ್ತಾ ಇದೆ. ದರ್ಶನ್ ಯಾವಾಗಲೂ ಹೇಳ್ತಾನೆ, ನನ್ನ ಹೆಂಡತಿ ತುಂಬ ಕೋಪ ಮಾಡಿಕೊಳ್ಳುತ್ತಾಳೆ ಅಂತ. ಅದಕ್ಕೆ ನಾನು ಯಾಕೆ ಅಂತ ಕೇಳಿದಾಗ, ನೀನು ಯಾವ ಕಾರ್ ತಗೋತೀಯೋ ನಾನು ಅದನ್ನೇ ತೆಗೆದುಕೊಳ್ಳುತ್ತೇನೆ, ಅದು ಯಾವ ಬಣ್ಣದಿರುತ್ತೋ ನಾನು ಅದೇ ಬಣ್ಣದ್ದು ತೆಗೆದುಕೊಳ್ಳುತ್ತೇನೆ, ನಿನ್ನ ಹತ್ರ ಇರೋ ಫೋನೇ ನನ್ನ ಹತ್ರನೂ ಇರುತ್ತೆ, ಅದಕ್ಕಾಗಿ ಅವಳಿಗೆ ತುಂಬ ಕೋಪ ಎನ್ನುತ್ತಾನೆ ದರ್ಶನ್ ಅಂತ ರಕ್ಷಿತಾ ಹೇಳಿದರು. ಇದೀಗ ಇನ್ಸಿಡೆಂಟ್ ಏನೆಂದರೆ, ನನ್ನ ಮಗ ಮತ್ತು ಅವನ ಮಗ ಒಂದೇ ಸ್ಕೂಲ್ನಲ್ಲಿ ಒಂದೇ ಕ್ಲಾಸ್ನಲ್ಲಿ ಓದುತ್ತಾನೆ. ಶಾಲೆಗೆ ಹೋದಾಗ ನಾವಿಬ್ಬರು ಮೀಟ್ ಆಗ್ತೇವೆ ಅಂತ, ಫ್ರೆಂಡ್ಶಿಪ್ ನಮ್ಮದು ಅಂತ ನೆನಪಿಸಿಕೊಂಡಿದ್ದಾರೆ ರಕ್ಷಿತಾ. ಇನ್ನು ರಕ್ಷಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ.